Hello, English learners. Do you want to speak better English? Then you must understand how to use does and doesn't correctly in daily conversation. ನೀವು ಬೆಟರ್ ಇಂಗ್ಲಿಷ್ ಮಾತಾಡಬೇಕು ಅನ್ನೋದಾದ್ರೆ ನಿಮ್ಮ ನಿತ್ಯ ಜೀವನದ ಸಂಭಾಷಣೆಯಲ್ಲಿ ಡಸ್ ಮತ್ತೆ ಡಸಂಟ್ ಇವೆರಡನ್ನ ಕೂಡ ಸರಿಯಾಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಖಂಡಿತ ಬಹಳ ಮುಖ್ಯ ಆಗಿದೆ. So, in today's video, we are going to learn how to correctly use does and doesn't in English sentences. ಇವತ್ತಿನ ಈ ವಿಡಿಯೋದಲ್ಲಿ ನಾವು does ಮತ್ತೆ doesn't ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಹೋಗ್ತಾ ಇದ್ದೀವಿ. Many English learners get confused about when to use does and doesn't. So, ಇಂಗ್ಲಿಷ್ ಭಾಷೆಯನ್ನ ಕಲಿತಾ ಇರುವಂತಹ ಬಹಳಷ್ಟು ಜನ ಡಸ್ ಮತ್ತೆ ಡಸಂಟ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋ ವಿಷಯ ಬಂದಾಗ ಕನ್ಫ್ಯೂಸ್ ಆಗ್ತಾರೆ. ಎಸ್ಪೆಷಲಿ ವೈಲ್ ಮೇಕಿಂಗ್ ಕ್ವಶನ್ಸ್ ಅಂಡ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ಅನುಮಾನ, ಈ ಡೌಟ್, ಈ ಗೊಂದಲ ಯಾವಾಗ ಆಗುತ್ತೆ ಅಂದಾಗ ವಿಶೇಷವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಮತ್ತೆ ಡಸಂಟ್ ಅನ್ನ ಕ್ವಶನ್ಸ್ ಮಾಡುವಾಗ ಹೇಗೆ ಯೂಸ್ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡುವಾಗ ಹೇಗೆ ಯೂಸ್ ಮಾಡಬೇಕು ಅಂದಾಗ. ಬಟ್ ಯು ಡೋಂಟ್ ವರಿ, ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ಯು ವಿಲ್ ಬಿ ಏಬಲ್ ಟು ಯೂಸ್ ದೆಮ್ ವೆರಿ ಈಸಿಲಿ ಅಂಡ್ ಕಾನ್ಫಿಡೆಂಟ್ಲಿ. ಸೊ ನಿಮಗೆ ಆ ಚಿಂತೆ ಬೇಡ. ನಿಮಗೇನಾದ್ರೂ ಗೊಂದಲ ಇದೆ, ಆ ಗೊಂದಲನ ಈಗಲೇ ಬಿಟ್ಟು ಹಾಕಿ. ಯಾಕಂದ್ರೆ ಈ ವಿಡಿಯೋ ಮುಗಿಯೋದ್ರೊಳಗಡೆ ನೀವು ಡಸ್ ಮತ್ತೆ ಡಸಂಟ್ ಅನ್ನ ಈಸಿಯಾಗಿ ಮತ್ತೆ ಕಾನ್ಫಿಡೆಂಟ್ ಆಗಿ ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ಖಂಡಿತ ತಿಳ್ಕೊಳ್ತೀರಾ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲಿಷ್ ಎಸೆನ್ಷಿಯಲ್ಸ್. ಸೊ ಲೆಟ್ಸ್ ಫೋಕಸ್ ಆನ್ ಅವರ್ ಟುಡೇಸ್ ಟಾಪಿಕ್ ಡಸ್ ಅಂಡ್ ಡಸಂಟ್. ಇವತ್ತಿನ ನಮ್ಮ ಟಾಪಿಕ್ ಕಡೆಗೆ ಗಮನವನ್ನ ಕೊಡೋಣ. ಡಸ್ ಮತ್ತೆ ಡಸಂಟ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ವಿ ಯೂಸ್ ಡಸ್ ಅಂಡ್ ಡಸಂಟ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾವು ಡಸ್ ಮತ್ತೆ ಡಸಂಟ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಡೂ ಮತ್ತೆ ಡೋಂಟ್ ಅನ್ನ ಯಾವ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡಿದ್ವೋ ಅದೇ ರೀತಿಯಲ್ಲಿ ಡಸ್ ಮತ್ತೆ ಡಸಂಟ್ ಅನ್ನ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಡಸ್ ಈಸ್ ಯೂಸ್ಡ್ ಟು ಆಸ್ಕ್ ಕ್ವಶನ್ಸ್. ಡಸ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಆಸ್ಕ್ ಕ್ವಶನ್ಸ್. ಎಂತ ಕ್ವಶನ್ಸ್ ಮೀನ್ಸ್ ದೀಸ್ ಆರ್ ದ ಕ್ವಶನ್ಸ್ ವಿಚ್ ಎಕ್ಸ್ಪೆಕ್ಟ್ ಎಸ್ ಆರ್ ನೋ ಆನ್ಸರ್ಸ್. ಸೊ ಎಸ್ ಅಥವಾ ನೋ ನಲ್ಲಿ ಆನ್ಸರ್ ಕೊಡುವಂತಹ ಪ್ರಶ್ನೆಗಳನ್ನ ಮಾಡೋದಕ್ಕೆ ನಾವು ಡಸ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ದೆನ್ ಡಸಂಟ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡಸಂಟ್ ಈಸ್ ಯೂಸ್ಡ್ ಟು ಮೇಕ್ ನೆಗೆಟಿವ್ ಸೆಂಟೆನ್ಸಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸಂಟ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನೆಗೆಟಿವ್ ಸೆಂಟೆನ್ಸಸ್ ಅನ್ನ ಮಾಡೋದಕ್ಕೆ. ಸೊ ಮೇಜರ್ ಆಗಿ ನಾವು ಡಸ್ ಮತ್ತೆ ಡಸಂಟ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಡಸ್ ಅನ್ನ ಪ್ರಶ್ನೆಗಳನ್ನ ಕೇಳೋದಕ್ಕೆ, ಡಸಂಟ್ ಅನ್ನ ನೆಗೆಟಿವ್ ವಾಕ್ಯಗಳನ್ನ ಮಾಡೋದಕ್ಕೆ. ಅಂಡ್ ಡಸ್ ಮತ್ತೆ ಡಸಂಟ್ ಇವುಗಳನ್ನ ಎಸ್ಪೆಷಲಿ ಯಾವುದರ ಜೊತೆ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ when the subject is he, she, it or any singular name. So in simple present tense, when the subject is he, she, it or any singular name, then we use does or doesn't. So simple present tense ಅಲ್ಲಿ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ he, she, it ಅಥವಾ ಯಾವುದೇ ಒಂದು ಸಿಂಗ್ಯುಲರ್ ನೇಮ್ ಇದ್ದಾಗ ಅವುಗಳ ಜೊತೆಯಲ್ಲಿ ನಾವು ಡಸ್ ಮತ್ತೆ ಡಸಂಟ್ ಅನ್ನ ಯೂಸ್ ಮಾಡ್ತೀವಿ. ಅದೇ he, she, it ಬದಲಾಗಿ ಐ, ವಿ, ಯು, ದೇ ಈ ತರ ಪ್ಲೂರಲ್ಸ್ ಬಂದಾಗ ನಾವು ಡೂ ಮತ್ತೆ ಡೋಂಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಾನು ಈಗಾಗಲೇ ಡೂ ಮತ್ತೆ ಡೋಂಟ್ ಅನ್ನ ಯೂಸ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಇನ್ನೂ ಆ ವಿಡಿಯೋನ ನೋಡದೇ ಇದ್ರೆ ಒಂದ್ಸಲ ಆ ವಿಡಿಯೋನ ಕೂಡ ನೋಡಿ ಡೂ ಮತ್ತೆ ಡೋಂಟ್ ಅನ್ನ ಯೂಸ್ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿ. ಈಗ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಮತ್ತೆ ಡಸಂಟ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಯಾವ ಸಬ್ಜೆಕ್ಟ್ ಗಳ ಜೊತೆ ಯೂಸ್ ಮಾಡ್ತೀವಿ ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ಇದನ್ನ ವಿತ್ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡೋಣ. ಅದೇ ರೀತಿ ಡಸ್ ಅನ್ನ ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಅನ್ನ ಕೇಳುವಾಗ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಡಸಂಟ್ ಅನ್ನ ಯೂಸ್ ಮಾಡ್ಕೊಂಡು ನೆಗೆಟಿವ್ ಸೆಂಟೆನ್ಸಸ್ ಅನ್ನ ಮಾಡುವಾಗ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ವಿತ್ ಎಕ್ಸಾಂಪಲ್ಸ್ ಕಲ್ತ್ಕೊಳ್ಳೋಣ, ಪ್ಲಸ್ ಅರ್ಥ ಕೂಡ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಡಸ್.
ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ? ಈಗಾಗಲೇ ಹೇಳಿದೆ, ಟು ಆಸ್ಕ್ ಕ್ವಶನ್ಸ್. ವಿ ಯೂಸ್ ಡಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟು ಆಸ್ಕ್ ಕ್ವಶನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳುವಾಗ, ಎಂತಹ ಕ್ವಶನ್ಸ್ ಅಂದ್ರೆ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್ ಅನ್ನ ಕೇಳುವಾಗ ಡಸ್ ಅನ್ನ ಯೂಸ್ ಮಾಡ್ಕೊಂಡು ಕ್ವಶನ್ ಅನ್ನ ಫ್ರೇಮ್ ಮಾಡ್ತೀವಿ. ಸೊ ಆ ರೀತಿ ಕ್ವಶನ್ ಅನ್ನ ಮಾಡಬೇಕಾದಾಗ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು? ಸೊ ಹಿಯರ್ ಇಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಸೊ ಫಸ್ಟ್ ವಿ ಯೂಸ್ ಡಸ್. ಪ್ರಶ್ನೆಯನ್ನ ಕೇಳಬೇಕಾದ್ರೆ ಫಸ್ಟ್ ವಿ ಯೂಸ್ ಡಸ್. ಆಫ್ಟರ್ ಡಸ್ ವಿ ಯೂಸ್ ದ ಸಬ್ಜೆಕ್ಟ್. ಡಸ್ ಆದ್ಮೇಲೆ ಸಬ್ಜೆಕ್ಟ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸಬ್ಜೆಕ್ಟ್ ಏನಾಗಿರುತ್ತೆ ಅನ್ನೋದನ್ನು ಕೂಡ ಆಗ್ಲೇ ಹೇಳಿದೆ. ಸಬ್ಜೆಕ್ಟ್ ಹಿ, ಶಿ, ಇಟ್ ಆರ್ ಎನಿ ಸಿಂಗ್ಯುಲರ್ ನೇಮ್ ಆಗಿರುತ್ತೆ. ಸೊ ಇಲ್ಲಿ ಹಿ ಆರ್ ಶಿ ಆರ್ ಇಟ್ ಆರ್ ಎನಿ ಸಿಂಗ್ಯುಲರ್ ನೇಮ್ ಸಬ್ಜೆಕ್ಟ್ ಆಗಿ ಬರುತ್ತೆ. ಅಂಡ್ ಆಫ್ಟರ್ ದ ಸಬ್ಜೆಕ್ಟ್ ವಿ ಯೂಸ್ ಬೇಸ್ ವರ್ಬ್. ಸಬ್ಜೆಕ್ಟ್ ಆದ್ಮೇಲೆ ನಾವು ಬೇಸ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಬೇಸ್ ವರ್ಬ್ ರೆಫರ್ಸ್ ಟು V1 ಫಾರ್ಮ್ ಆಫ್ ದ ವರ್ಬ್. ವರ್ಬ್ ನ ಮೊದಲನೇ ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ದೆನ್ ವಿ ಯೂಸ್ ಅನ್ ಆಬ್ಜೆಕ್ಟ್. ಆ ಸೆಂಟೆನ್ಸ್ ಅಲ್ಲಿ ಒಂದು ಆಬ್ಜೆಕ್ಟ್ ಬರುತ್ತೆ. ಅಂಡ್ ಲಾಸ್ಟ್ ವಿ ಪುಟ್ ಅ ಕ್ವಶನ್ ಮಾರ್ಕ್. ಕೊನೆಯಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕ್ತೀವಿ. ಸೊ ಇದು ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಆಬ್ಜೆಕ್ಟ್ ಇಲ್ಲದೇನೆ ಕ್ವಶನ್ ಅನ್ನ ಮಾಡ್ತೀವಿ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅಥವಾ ಕೆಲವು ಸಿಚುಯೇಷನ್ಸ್ ಅಲ್ಲಿ ಇನ್ಸ್ಟೆಡ್ ಆಫ್ ಆಬ್ಜೆಕ್ಟ್ ವಿ ಯೂಸ್ ಅಡ್ವರ್ಬ್ ಆಫ್ ಟೈಮ್, ಪ್ರಿಪೋಸಿಷನ್ ಆಫ್ ಟೈಮ್ ಆರ್ ಫ್ರೇಸಲ್ ಪ್ರಿಪೋಸಿಷನ್ಸ್ ಇವೆಲ್ಲ ಕೂಡ ಬರುತ್ತೆ. ಬಟ್ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇದೇ ಆಗಿರೋದ್ರಿಂದ ನೀವು ಇದನ್ನ ನೆನಪಲ್ಲಿ ಇಟ್ಕೊಂಡಾಗ ಖಂಡಿತ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಅನ್ನ ಯೂಸ್ ಮಾಡಿ ಕ್ವಶನ್ಸ್ ಅನ್ನ ಮಾಡುವಾಗ ಯಾವುದೇ ಮಿಸ್ಟೇಕ್ಸ್ ಆಗೋದಿಲ್ಲ. ಸೊ ಈಗ ಇಲ್ಲಿ 2 ಎಕ್ಸಾಂಪಲ್ಸ್ ಇದೆ. ಸೊ ಹಿಯರ್ ಆರ್ ದ 2 ಎಕ್ಸಾಂಪಲ್ಸ್. 2 ಉದಾಹರಣೆಗಳಿದೆ. ಈ 2 ಉದಾಹರಣೆಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಅನ್ನ ಯೂಸ್ ಮಾಡ್ಕೊಂಡು ಕ್ವಶನ್ ಅನ್ನ ಕೇಳ್ತಾ ಇದ್ದೀವಿ. ಹಾಗಾದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನಾವು ಫಾಲೋ ಮಾಡಿದೀವ? ಒಂದ್ಸಲ ನೋಡೋಣ. ಡಸ್ ಹಿ ಪ್ಲೇ ಕ್ರಿಕೆಟ್? ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಅವನು ಕ್ರಿಕೆಟ್ ಆಡುತ್ತಾನೆಯೇ? ಅಥವಾ ಸಿಂಪಲ್ ಆಗಿ ಹೇಳೋದಾದ್ರೆ ಅವನು ಕ್ರಿಕೆಟ್ ಆಡ್ತಾನ? ಸೊ ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಅನ್ನ ಯೂಸ್ ಮಾಡ್ಕೊಂಡು ಕ್ವಶನ್ ಅನ್ನ ಫ್ರೇಮ್ ಮಾಡಿದೀವಿ. ಡಸ್ ಹಿ ಪ್ಲೇ ಕ್ರಿಕೆಟ್? ಸೊ ಹಿಯರ್ ದಟ್ ಮೀನ್ಸ್ ಈ ಸೆಂಟೆನ್ಸ್ ಅಲ್ಲಿ ಡಸ್ ಅನ್ನೋದು ಫಸ್ಟ್ ಯೂಸ್ ಆಗಿದೆ. ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರ ಡಸ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ಆಫ್ಟರ್ ಡಸ್ ಸಬ್ಜೆಕ್ಟ್. ಸೊ ಹಿಯರ್ ಹಿ ಈಸ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ಸಬ್ಜೆಕ್ಟ್ ಆದ್ಮೇಲೆ ಬೇಸಿಕ್ ವರ್ಬ್. ಹಿಯರ್ ಈಸ್ ದ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಇದೆ. ಅಂಡ್ ಪ್ರಶ್ನೆಯನ್ನ ಕೇಳ್ತಾ ಇರೋದ್ರಿಂದ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಅನ್ನ ಹಾಕಿದೀವಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಅನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡ್ಕೊಂಡು ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಅನ್ನ ಬಹಳ ನೀಟಾಗಿ ಕೇಳಿದೀವಿ. ಯಾವುದೇ ಮಿಸ್ಟೇಕ್ಸ್ ಇಲ್ದಿರ ಕೇಳಿದೀವಿ. ಅಂಡ್ ಸೆಕೆಂಡ್ ಎಕ್ಸಾಂಪಲ್, ಡಸ್ ರವಿ ಈಟ್ ಮ್ಯಾಂಗೋಸ್? ರವಿ ಮಾವಿನ ಹಣ್ಣುಗಳನ್ನ ತಿನ್ನುತ್ತಾನೆಯೇ? ಅಥವಾ ರವಿ ಮಾವಿನ ಹಣ್ಣುಗಳನ್ನ ತಿಂತಾನ? ಸೊ ಇಲ್ಲಿ ಡಸ್ ಆದ್ಮೇಲೆ ಸಬ್ಜೆಕ್ಟ್ ಏನಾಗಿರುತ್ತೆ ಅಥವಾ ಡಸ್ ನ ಯಾವ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ ಅಂದಾಗ ಹಿ, ಶಿ, ಇಟ್ ಆರ್ ಎನಿ ಸಿಂಗ್ಯುಲರ್ ನೇಮ್ ಅಂತ ಹೇಳಿದೆ. ಸೊ ಹಿಯರ್ ಈಸ್ ದ ಸಿಂಗ್ಯುಲರ್ ನೇಮ್. ಇದು ಒಬ್ಬ ವ್ಯಕ್ತಿಯ ಹೆಸರಾಗಿದೆ ಅಥವಾ ಒಬ್ಬ ಯುವಕನ ಹೆಸರಾಗಿರಬಹುದು, ಹುಡುಗನ ಹೆಸರಾಗಿರಬಹುದು. ಬಟ್ ಇಟ್ಸ್ ಎ ಸಿಂಗ್ಯುಲರ್ ನೇಮ್. ಇದು ಸಿಂಗ್ಯುಲರ್ ನೇಮ್ ಆಗಿದೆ. ಸೊ ಡಸ್ ಅನ್ನ ಯೂಸ್ ಮಾಡ್ಕೊಂಡು ಎಸ್ ಆರ್ ನೋ ಕ್ವಶನ್ ಅನ್ನ ಮಾಡಿದೀವಿ. ಈಟ್ ಅನ್ನೋದು ಬೇಸ್ ವರ್ಬ್ ಆಗಿದೆ ಅಂಡ್ ಮ್ಯಾಂಗೋಸ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಸೊ ಈ 2 ಸೆಂಟೆನ್ಸ್ ಗಳ ಮೂಲಕ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಅನ್ನ ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಅನ್ನ ಕೇಳೋದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಇನ್ನೆರಡು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಆವಾಗ ನಮಗೆ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಡಸ್ ಹಿ ಪ್ಲೇ ಗಿಟಾರ್? ಅವನು ಗಿಟಾರ್ ನುಡಿಸುತ್ತಾನೆಯೇ? ಅವನಿಗೆ ಗಿಟಾರ್ ಪ್ಲೇ ಮಾಡೋಕೆ ಬರುತ್ತಾ? ಸೊ ಫಸ್ಟ್ ವಿ ಯೂಸ್ಡ್ ಡಸ್. ಹಿ ಈಸ್ ದ ಸಬ್ಜೆಕ್ಟ್, ಪ್ಲೇ ಈಸ್ ದ ಬೇಸ್ ವರ್ಬ್ ಅಂಡ್ ಗಿಟಾರ್ ಈಸ್ ದಿ ಆಬ್ಜೆಕ್ಟ್. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಅನ್ನ ಯೂಸ್ ಮಾಡಿಕೊಂಡು
ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಅನ್ನ ಕೇಳಿದೀವಿ. ಅಂಡ್ ಲಾಸ್ಟ್ ಒನ್, ಡಸ್ ಶಿ ಲೈಕ್ ಸ್ವೀಟ್ಸ್? ಅವಳು ಸಿಹಿ ತಿಂಡಿಗಳನ್ನ ಇಷ್ಟ ಪಡ್ತಾಳ ಅಥವಾ ಇಷ್ಟ ಪಡುತ್ತಾಳೆಯೇ? ಅವಳು ಸಿಹಿ ತಿಂಡಿಗಳನ್ನ ಇಷ್ಟ ಪಡುತ್ತಾಳೆಯೇ, ಪಡ್ತಾಳ? ಡಸ್ ಶಿ ಲೈಕ್ ಸ್ವೀಟ್ಸ್? ಡಸ್ ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರ ಫಸ್ಟ್ ಡಸ್ ಅನ್ನ ಯೂಸ್ ಮಾಡಿದೀವಿ, ಅಂಡ್ ದೆನ್ ಶಿ ಈಸ್ ದ ಸಬ್ಜೆಕ್ಟ್, ಲೈಕ್ ಈಸ್ ದ ಬೇಸ್ ವರ್ಬ್, ಅಂಡ್ ಸ್ವೀಟ್ಸ್ ಈಸ್ ದ ಆಬ್ಜೆಕ್ಟ್ ಆರ್ ದಿ ಆಬ್ಜೆಕ್ಟ್. ಸೊ ಈಗ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಅನ್ನ ಯೂಸ್ ಮಾಡಿಕೊಂಡು ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್ ಅನ್ನ ಹೇಗೆ ಕೇಳೋದು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸಂಟ್ ಅನ್ನ ಹೇಗೆ ಯೂಸ್ ಮಾಡೋದು. ಸೊ ಈಗಾಗಲೇ ಹೇಳಿರೋ ತರನೇ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಿ ಯೂಸ್ ಡಸಂಟ್ ಟು ಮೇಕ್ ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಮಾಡೋದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸಂಟ್ ಅನ್ನ ಯೂಸ್ ಮಾಡ್ತೀವಿ. ಸ್ಟ್ರಕ್ಚರ್, ಇಲ್ಲಿನ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂದ್ರೆ, ಫಸ್ಟ್ ಸಬ್ಜೆಕ್ಟ್, ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಜನರಲ್ ಆಗಿ ಏನಾಗಿರುತ್ತೆ, ಹಿ, ಶಿ, ಇಟ್ ಆರ್ ಎನಿ ಸಿಂಗ್ಯುಲರ್ ನೇಮ್. ಸೊ ಹಿ, ಶಿ, ಇಟ್ ಅಥವಾ ಯಾವುದೇ ಒಂದು ಸಿಂಗ್ಯುಲರ್ ನೇಮ್ ಸಬ್ಜೆಕ್ಟ್ ಆಗಿರುತ್ತೆ. ಅಂಡ್ ಆಫ್ಟರ್ ದ ಸಬ್ಜೆಕ್ಟ್ ವಿ ಯೂಸ್ ಡಸಂಟ್. ಸಬ್ಜೆಕ್ಟ್ ಆದ್ಮೇಲೆ ಡಸಂಟ್ ಬರುತ್ತೆ. ಡಸಂಟ್ ಆದ್ಮೇಲೆ ವಿ ಯೂಸ್ ಬೇಸ್ ವರ್ಬ್. ಬೇಸ್ ವರ್ಬ್ ಅನ್ನ V1 ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡಬೇಕು. ಅಂಡ್ ದೆನ್ ಅಟ್ ಲಾಸ್ಟ್ ಆನ್ ಆಬ್ಜೆಕ್ಟ್, ಕೊನೆಯಲ್ಲಿ ಒಂದು ಆಬ್ಜೆಕ್ಟ್ ಇರುತ್ತೆ. ಸೊ ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ಆಬ್ಜೆಕ್ಟ್ ಇರುತ್ತೆ ಅಂತ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಡಿ. ಕೆಲವೊಂದು ಸಲ ನಾವು ಆಬ್ಜೆಕ್ಟ್ ಇಲ್ಲದೇನೆ ಸೆಂಟೆನ್ಸ್ ಗಳನ್ನ ಮಾಡಬಹುದು. ಇನ್ನು ಕೆಲವೊಂದ್ ಸಲ ಆಗ್ಲೇ ಹೇಳಿದ ಹಾಗೆ ಅಡ್ವರ್ಬ್ಸ್ ಬರುತ್ತೆ ಅಂಡ್ ಫ್ರೇಸ್ ಪ್ರಿಪೋಸಿಷನ್ಸ್ ಬರುತ್ತೆ. ಬಟ್ ಇಲ್ಲಿ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನಾನು ಹೇಳ್ತಾ ಇರೋದ್ರಿಂದ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಅಂಡ್ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಇಲ್ಲಿ 2 ಎಕ್ಸಾಂಪಲ್ಸ್ ಇದೆ. ಈ ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸಂಟ್ ಅನ್ನ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸ್ ಮಾಡೋದು ಹೇಗೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಫಸ್ಟ್ ಒನ್, ಶಿ ಡಸಂಟ್ ಈಟ್ ಆಪಲ್ಸ್. ಅವಳು ಸೇಬುಗಳನ್ನ ತಿನ್ನುವುದಿಲ್ಲ ಆರ್ ತಿನ್ನೋದಿಲ್ಲ. ಕನ್ನಡದಲ್ಲಿ ಇದಕ್ಕೆ ಮೀನಿಂಗ್ ಅವಳು ಸೇಬುಗಳನ್ನ ತಿನ್ನೋದಿಲ್ಲ. ಸೊ ಹಿಯರ್ ಶಿ ಈಸ್ ದ ಸಬ್ಜೆಕ್ಟ್. ಇಲ್ಲಿ ಶಿ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಅಂಡ್ ಆಫ್ಟರ್ ದ ಸಬ್ಜೆಕ್ಟ್ ವಿ ಯೂಸ್ಡ್ ಡಸಂಟ್. ಸೊ ಸಬ್ಜೆಕ್ಟ್ ಆದ್ಮೇಲೆ ಡಸಂಟ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ದೆನ್ ವಿ ಯೂಸ್ಡ್ ದ ವರ್ಬ್ ಈಟ್ ವಿಚ್ ಈಸ್ ಇನ್ ಇಟ್ಸ್ ಬೇಸ್ ಫಾರ್ಮ್. ಸೊ ಈಟ್ ಅನ್ನೋದು V1 ಫಾರ್ಮ್ ಆಫ್ ದ ವರ್ಬ್ ಆಗಿದೆ. ಅಂಡ್ ಅಟ್ ಲಾಸ್ಟ್ ಆಪಲ್ಸ್, ಆಬ್ಜೆಕ್ಟ್. ಆಪಲ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸಂಟ್ ಅನ್ನ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡಿದೀವಿ. ಅಂಡ್ ನೆಕ್ಸ್ಟ್ ಒನ್, ಹಿ ಡಸಂಟ್ ಪ್ಲೇ ಫುಟ್ಬಾಲ್. ಅವನು ಫುಟ್ಬಾಲ್ ಆಡುವುದಿಲ್ಲ ಅಥವಾ ಆಡೋದಿಲ್ಲ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸಂಟ್ ಅನ್ನ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸ್. ಹಿ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಸಬ್ಜೆಕ್ಟ್ ಆದ್ಮೇಲೆ ಡಸಂಟ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ಪ್ಲೇ ಅನ್ನೋದು V1 ಫಾರ್ಮ್ ಆಫ್ ದ ವರ್ಬ್ ಆರ್ ಬೇಸ್ ವರ್ಬ್ ಆಗಿದೆ. ಅಂಡ್ ಅಟ್ ಲಾಸ್ಟ್ ಫುಟ್ಬಾಲ್, ದಟ್ ಈಸ್ ದಿ ಆಬ್ಜೆಕ್ಟ್, ಅದು ಆಬ್ಜೆಕ್ಟ್ ಆಗಿದೆ. ಸೊ ಈಗ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸಂಟ್ ಅನ್ನ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಹೇಗೆ ಮಾಡೋದು ಅನ್ನೋದು ಖಂಡಿತ ಅರ್ಥ ಆಗಿದೆ. ಈಗ ಇನ್ನೆರಡು ಎಕ್ಸಾಂಪಲ್ಸ್ ಅನ್ನು ನೋಡೋಣ, ಆವಾಗ ಇನ್ನೂ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ರಾಜು ಡಸಂಟ್ ಸಿಂಗ್. ರಾಜು ಹಾಡೋದಿಲ್ಲ. ರಾಜು ಹಾಡೋದಿಲ್ಲ. ನಾನು ಆಗ್ಲೇ ಒಂದು ವಿಷಯ ಹೇಳಿದೆ, ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಆಬ್ಜೆಕ್ಟ್ ಅನ್ನೋದನ್ನ ಯೂಸ್ ಮಾಡಬೇಕು ಅನ್ನೋ ಕಂಡೀಷನ್ ಇಲ್ಲ. ಕೆಲವೊಂದು ಸಲ ವಿತೌಟ್ ಆಬ್ಜೆಕ್ಟ್ ನಮಗೆ ಸೆಂಟೆನ್ಸ್ ಮೀನಿಂಗ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಅದಕ್ಕೆ ಈ ಸೆಂಟೆನ್ಸ್ ಎಕ್ಸಾಂಪಲ್. ಇಲ್ಲಿ ಆಬ್ಜೆಕ್ಟ್ ಅನ್ನೋದು ಇಲ್ಲ. ರಾಜು ಡಸಂಟ್ ಸಿಂಗ್, ರಾಜು ಹಾಡೋದಿಲ್ಲ. ಸೊ ಈ ರೀತಿ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸಂಟ್ ಅನ್ನ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡಬಹುದು. ಅಂಡ್ ಲಾಸ್ಟ್ ಎಕ್ಸಾಂಪಲ್, ದ ಕ್ಯಾಟ್ ಡಸಂಟ್ ಚೇಸ್ ಮೈಸ್. ಸೊ ಬೆಕ್ಕು ಇಲಿಗಳನ್ನ ಅಟ್ಟಿಸಿಕೊಂಡು ಹೋಗೋದಿಲ್ಲ, ಹಿಂಬಾಲಿಸೋದಿಲ್ಲ, ಹಿಮ್ಮೆಟ್ಟಿಸಿಕೊಂಡು ಹೋಗೋದಿಲ್ಲ, ಚೇಸ್ ಮಾಡೋದಿಲ್ಲ. ಸೊ
ಈ ಎರಡು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸಂಟ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ನೆಗೆಟಿವ್ ಸೆಂಟೆನ್ಸ್ ಮಾಡೋದು ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಆಗಿದೆ. ಸೊ ಇಲ್ಲಿ ದ ಕ್ಯಾಟ್ ಅನ್ನೋದು ಏನಾಗಿದೆ ಅನ್ನೋದಾದ್ರೆ ಇದು ಸಿಂಗ್ಯುಲರ್ ನೇಮ್. ನಾವು ಹೇಳಿದ್ವಿ ಹಿ, ಶಿ, ಇಟ್ ಆರ್ ಎನಿ ಸಿಂಗ್ಯುಲರ್ ನೇಮ್ ಬಂದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಡಸ್ ಆರ್ ಡಸಂಟ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಸೊ ದ ಕ್ಯಾಟ್ ಅನ್ನೋದು ಇಲ್ಲಿ ಸಿಂಗ್ಯುಲರ್ ನೇಮ್ ಆಗಿದೆ. ಸೊ ಈಗ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸಂಟ್ ಅನ್ನ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸಸ್ ಅನ್ನ ಹೇಗೆ ಮಾಡೋದು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಮತ್ತೆ ಡಸಂಟ್ ಅನ್ನ ಯೂಸ್ ಮಾಡೋದು ಕಲ್ತ್ಕೊಂಡಿದ್ರು ಕೂಡ ಕೆಲವರು ಕಾಮನ್ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ವಾಟ್ ಆರ್ ದೋಸ್ ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್? ನಾವು ಅವಾಯ್ಡ್ ಮಾಡಬೇಕಾಗಿರೋ ಆ ಕಾಮನ್ ಮಿಸ್ಟೇಕ್ಸ್ ಯಾವುದು ಅನ್ನೋದಕ್ಕೆ ಇಲ್ಲಿ 2 ಎಕ್ಸಾಂಪಲ್ ಸೆಂಟೆನ್ಸ್ ಗಳನ್ನ ಬರ್ದಿದ್ದೀನಿ. ಇದ್ರ ಮೂಲಕ ಆ ಕಾಮನ್ ಮಿಸ್ಟೇಕ್ಸ್ ಏನು, ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಶಿ ಡಸಂಟ್ ಲೈಕ್ಸ್ ಕಾಫಿ. ಶಿ ಡಸಂಟ್ ಲೈಕ್ಸ್ ಕಾಫಿ. ಸೊ ನಾವು ರೂಲ್ ಅಲ್ಲಿ ಏನ್ ಹೇಳಿದ್ವಿ, ಡಸ್ ಆರ್ ಡಸಂಟ್ ಆದ್ಮೇಲೆ ಬರುವಂತಹ ವರ್ಬ್ ಅದರ ಬೇಸ್ ಫಾರ್ಮ್ ಅಲ್ಲಿ ಇರಬೇಕು, ಅಥವಾ ಬರುವಂತಹ ವರ್ಬ್ ಬೇಸ್ ವರ್ಬ್ ಆಗಿರಬೇಕು. ಬೇಸ್ ವರ್ಬ್ ಆಗಿರಬೇಕು ಅನ್ನೋದಾದ್ರೆ ಒಂದು ವರ್ಬ್ ಅದರ ಇಡಿ ಫಾರ್ಮ್ ಅಲ್ಲಿ ಇರಬಾರ್ದು, ಅದರ ING ಫಾರ್ಮ್ ಅಲ್ಲೂ ಇರಬಾರ್ದು, ಜೊತೆಗೆ ಅದರ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಕೂಡ ಇರಬಾರ್ದು. ಅಂದ್ರೆ ED, ING, S or ES ಈ ಯಾವುದೇ ಫಾರ್ಮ್ ಅಲ್ಲಿ ಇರದೆ ಅದರ ಬೇಸ್ ಫಾರ್ಮ್ ಅಲ್ಲಿ ಇರಬೇಕು. ಬಟ್ ಇಲ್ಲೇನಾಗಿದೆ, ವರ್ಬ್ ಸಿಂಗ್ಯುಲರ್ ಆಗಿದೆ. ವರ್ಬ್ ಅನ್ನ ಸಿಂಗ್ಯುಲರ್ ಆಗಿ ಯೂಸ್ ಮಾಡಿದೀವಿ, ಅದರ ಫಾರ್ಮ್ ಅನ್ನ ಚೇಂಜ್ ಮಾಡಿದೀವಿ. ಸೊ ಅದೇ ಮಿಸ್ಟೇಕ್. ಸೊ ದಿಸ್ ಸೆಂಟೆನ್ಸ್ ಈಸ್ ರಾಂಗ್ ಒನ್. ಈ ಸೆಂಟೆನ್ಸ್ ರಾಂಗ್ ಆಗಿದೆ. ಇದನ್ನ ಯಾವ ರೀತಿ ಹೇಳ್ಬೇಕು ಅಂದ್ರೆ, ಶಿ ಡಸಂಟ್ ಲೈಕ್ ಕಾಫಿ, ನಾಟ್ ಲೈಕ್ಸ್. ಲೈಕ್ಸ್ ಅಲ್ಲ, ಲೈಕ್ ಅಂತ ಹೇಳ್ಬೇಕು. ಅಂಡ್ ಸೆಕೆಂಡ್ ಒನ್, ಡಸ್ ಹಿ ಗೋಸ್ ದೇರ್. ಸೊ ಇಲ್ಲಿ ಕೂಡ ಸೇಮ್ ಮಿಸ್ಟೇಕ್ ಆಗಿದೆ. ಸೊ ಸೇಮ್ ಮಿಸ್ಟೇಕ್ ಹ್ಯಾಪನ್ ಹಿಯರ್. ಡಸ್ ಆರ್ ಡಸಂಟ್ ಆದ್ಮೇಲೆ ಬರುವಂತಹ ವರ್ಬ್ ಯಾವಾಗ್ಲೂ ಕೂಡ ಬೇಸ್ ವರ್ಬ್ ಆಗಿರ್ಬೇಕು. ಅದರ SR-ES ಫಾರ್ಮ್ ಅಲ್ಲಿ ಇರಬಾರ್ದು, ING ಫಾರ್ಮ್ ಅಲ್ಲೂ ಇರಬಾರ್ದು, ED ಫಾರ್ಮ್ ಅಲ್ಲಿ ಕೂಡ ಇರಬಾರ್ದು. ಸೊ ಗೋಸ್ ಅಲ್ಲ, ಗೋ. ಡಸ್ ಹಿ ಗೋ ದೇರ್ ಅಂತ ಹೇಳಿದಾಗ ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. ಗೋಸ್ ದೇರ್ ಅಂತ ಕೇಳಿದಾಗ ಮಿಸ್ಟೇಕ್ ಆಗಿರುತ್ತೆ. ಸೊ ಈ ಕಾಮನ್ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಇದನ್ನ ಅವಾಯ್ಡ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಅಥವಾ ಅವಾಯ್ಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾದ್ರೆ, ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಮತ್ತೆ ಡಸಂಟ್ ಅನ್ನ ಯೂಸ್ ಮಾಡುವಾಗ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡಬೇಕು ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ತೀನಿ, ಇದನ್ನು ಕೂಡ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಂಡಿರ್ರಿ. ವೆನೆವರ್ ವಿ ಯೂಸ್ ಡೂ, ಡಸ್, ಡಿಡ್ ಆರ್ ದೇರ್ ನೆಗೆಟಿವ್ ಫಾರ್ಮ್ಸ್. Their negative forms means don't, doesn't, didn't. Do, does or did, don't, doesn't or didn't. ಇವು ಮೂರು ಬಂದಾಗ ನೆಕ್ಸ್ಟ್ ಬರುವಂತಹ ವರ್ಬ್ ಯಾವಾಗಲೂ ಕೂಡ V1 ಆಗಿರಬೇಕು, ಅಥವಾ ಬೇಸ್ ವರ್ಬ್ ಆಗಿರಬೇಕು. ಇದೆಲ್ಲ ನೋಡಿದ್ಮೇಲೆ, ಈ ವಿಷಯಗಳನ್ನೆಲ್ಲ ತಿಳ್ಕೊಂಡ್ಮೇಲೆ ನಿಮಗೆ ಒಂದು ಡೌಟ್ ಬಂದಿರಬಹುದು. ಡೋಂಟ್ ವಿ ಯೂಸ್ ಡಸ್ ಟು ಮೇಕ್ ಪಾಸಿಟಿವ್ ಸೆಂಟೆನ್ಸಸ್? ನಾವು ಡಸ್ ಅನ್ನ ಪಾಸಿಟಿವ್ ಸೆಂಟೆನ್ಸ್ ಗಳನ್ನ ಮಾಡೋದಕ್ಕೆ ಯೂಸ್ ಮಾಡೋದಿಲ್ವಾ? ಈ ತರ ಪ್ರಶ್ನೆ ನಿಮ್ಗೆ ಏನಾದ್ರು ಬಂದಿದ್ರೆ ಅದಕ್ಕೆ ಉತ್ತರ ಈಗ ಹೇಳ್ತೀನಿ. ಸೊ ನಾರ್ಮಲಿ ನಾವು ಡಸ್ ಅನ್ನ ಕ್ವಶನ್ಸ್ ಕೇಳೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇನ್ ಸಮ್ ಕೇಸಸ್ ವಿ ಯೂಸ್ ಡಸ್ ಇನ್ ಪಾಸಿಟಿವ್ ಸೆಂಟೆನ್ಸಸ್. ಕೆಲವೊಂದು ಸಂದರ್ಭಗಳಲ್ಲಿ ಡಸ್ ಅನ್ನ ಪಾಸಿಟಿವ್ ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡ್ತೀವಿ. ವೆನ್ ವಿ ಆರ್ ಗೋಯಿಂಗ್ ಟು ಲೇ ಎಕ್ಸ್ಟ್ರಾ ಎಂಫಸಿಸ್, ಹೆಚ್ಚಿನ ಒತ್ತನ್ನು ಕೊಡುವಂತಹ ಸಂದರ್ಭದಲ್ಲಿ, ಒಂದು ವಿಷಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡುವಂತಹ ಸಂದರ್ಭದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಅನ್ನ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಜೊತೆ ಕೂಡ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹಿ ಡಸ್ ಲೈಕ್ ಐಸ್ ಕ್ರೀಮ್. ಸೊ ಇಲ್ಲಿ ಡಸ್ ಲೈಕ್ ಅನ್ನೋದು ಏನನ್ನ ತೋರಿಸ್ತಾ ಇದೆ ಅಂದ್ರೆ, ಹಿ ರಿಯಲಿ ಲೈಕ್. ಹಿ ರಿಯಲಿ ಲೈಕ್ಸ್. ಯಾರಿಗೂ ಅನುಮಾನ ಬಂದಿರುತ್ತೆ ಅವನು ಐಸ್ ಕ್ರೀಮ್ ತಿಂತಾನೋ ಇಲ್ವೋ ಅಂತ. ಸೊ ಅದಕ್ಕೆ ನಾವು ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀವಿ, ನಾವು ಹೆಚ್ಚಿನ ಒತ್ತನ್ನ ಹಾಕಿ ಹೇಳ್ತಾ ಇದ್ದೀವಿ.
he does like ice cream. That means he really likes ice cream. It does look beautiful. It really looks beautiful. ಸೊ ಈ ರೀತಿ ಎಕ್ಸ್ಟ್ರಾ ಎಂಫಸಿಸ್, ಹೆಚ್ಚಿನ ಒತ್ತನ್ನು ನೀಡಿ ಒಂದು ವಿಷಯದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಸ್ ಅನ್ನ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಬಟ್ ನಾರ್ಮಲ್ ಆಗಿ ನಾವು ಡಸ್ ಅನ್ನ ಹೆಚ್ಚಾಗಿ ಎಲ್ಲಿ ಯೂಸ್ ಮಾಡೋದು ಅಂದ್ರೆ ಟು ಆಸ್ಕ್ ಕ್ವಶನ್ಸ್, ಪ್ರಶ್ನೆಗಳನ್ನ ಕೇಳೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಈಗ ನಿಮಗೆ ಡಸ್ ಅಂಡ್ ಡಸಂಟ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋ ಟಾಪಿಕ್ ಬಗ್ಗೆ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ಸೊ ವಿಡಿಯೋ ಮುಗಿಸೋಕ್ಕಿಂತ ಮೊದಲು ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಡಸ್ ಅಂಡ್ ಡಸಂಟ್ ಆರ್ ಯೂಸ್ಡ್ ಇನ್ simple present tense, especially when the subject is he, she, it or any singular name. Does is used to ask questions. Does is used to ask questions. For example, does he play cricket? And doesn't is used to make negatives. Doesn't is used to make negatives. For example, he doesn't play cricket. He doesn't play cricket. So now practice sentences for you. ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ 3 ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದೀನಿ. ಈ ಸೆಂಟೆನ್ಸ್ಗಳಲ್ಲಿ ಇರೋ ಮಿಸ್ಟೇಕ್ ಅನ್ನ ಕರೆಕ್ಟ್ ಮಾಡಿ ಸರಿಯಾದ ಆನ್ಸರ್ ಅನ್ನ ಕಾಮೆಂಟ್ ಮಾಡಿ. ಫಸ್ಟ್ ಒನ್, he don't attend the party. Meera doesn't sings a song. And last one, does she goes to the market. ಸೊ ಈ 3 ಸೆಂಟೆನ್ಸ್ಗಳಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಕರೆಕ್ಟ್ ಆನ್ಸರ್ ಅನ್ನ ಕಾಮೆಂಟ್ ಮಾಡಿ. If you like this video, if you found this video is useful, then like this video, share this video, and if you are watching my videos for the first time, then don't forget to subscribe my YouTube channel. Thank you.